ಓಕೆ, 319 KS ಹುದ್ದೆಗಳಿಗೆ ನೋಟಿಫಿಕೇಶನ್ ಬರಲಿದೆ. ಯಾವ ಕ್ಷಣದಲ್ಲಾದರೂ ಬರ್ಬೋದು. ಈಗ ಆಲ್ರೆಡಿ 384ದು ಪ್ರೊಸೆಸ್ ಇದು ನಡೀತಾ ಇದೆ. ಈಗ ಇಂಟರ್ವ್ಯೂ ಮುಗಿದು ಫೈನಲ್ ರಿಸಲ್ಟ್ ಬರಬೇಕಾಗಿತ್ತು, ಬಟ್ ಇನ್ನೂ ಅದು ಫೈನಲ್ ರಿಸಲ್ಟ್ ಬಂದಿಲ್ಲ. ಆಲ್ರೆಡಿ ಮತ್ತೊಂದು ನೋಟಿಫಿಕೇಶನ್ ಬಹುಶಃ KPSC ಈ ಥರ ಮಾಡ್ತಿರೋದಿದೆ ಫಸ್ಟ್ ಅನ್ಕೋತೀನಿ. ಯಾಕಂದರೆ ಒಂದು ಪೆಂಡಿಂಗ್ ಇಟ್ಕೊಂಡು ಮತ್ತೊಂದು ನೋಟಿಫಿಕೇಶನ್ ಬಿಡ್ತಾ ಇದ್ದಾರೆ. ಯಾಕಂದರೆ ಈಗ ಕಮಿಟ್ಮೆಂಟ್ ಇದೆ, ಸರ್ಕಾರದ ಒತ್ತಡ ಇದೆ. ನೀವೇ ಭಾಳಷ್ಟು ವಿದ್ಯಾರ್ಥಿಗಳು ಹೋರಾಟ ಮಾಡಿ 2-3 ವರ್ಷಗಳಿಂದ ನೋಟಿಫಿಕೇಶನ್ ಇಲ್ಲ ಅಂದಾಗ 72,000 ಹುದ್ದೆಗಳಿಗೆ ನಾವು ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದಾಗ, ಸೊ ಅದರಲ್ಲಿ ಭಾಳಷ್ಟು ನೋಟಿಫಿಕೇಶನ್ಗಳಾಗ್ತಾ ಇದೆ. PC ಆಗ್ತಾ ಇದೆ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿದೆ, ಲ್ಯಾಂಡ್ ಸರ್ವೇರ್ ಆಗಿದೆ, ಆಮೇಲೆ ವಸತಿ ಶಾಲೆ ಶಿಕ್ಷಕರಾಗಿದೆ. ಈಗ ಮುಂದಿನ ದಿನಗಳಲ್ಲಿ ಸಾರಿಗೆ ಇಲಾಖೆ, ತೋಟಗಾರಿಕೆ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ, ಶಿಕ್ಷಕರ ಹುದ್ದೆಗಳು ಎಲ್ಲ ಬರ್ತವೆ. ಅದರ ಒಂದು ಭಾಗವಾಗಿ 319 KS ಹುದ್ದೆಗಳು ಕೂಡ ನೋಟಿಫಿಕೇಶನ್ ಬರಲಿದೆ. ಬಟ್ ಬೇರೆ ಎಕ್ಸಾಮ್ಗಳಿಗೂ KS ಎಕ್ಸಾಮ್ಗೂ ಭಾಳ ವ್ಯತ್ಯಾಸ ಇದೆ. ಗೊತ್ತಿದ್ರು ಓಕೆ, ನಿಮಗೆ ಗೊತ್ತಿಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು. KS ಫಸ್ಟ್ ಪ್ರಿಲಿಮ್ಸ್ ಇರುತ್ತೆ, ಪೂರ್ವ ಸಿದ್ಧತಾ ಪರೀಕ್ಷೆ ಅಂತಿರುತ್ತೆ. ಅದು ಪಾಸ್ ಆದಮೇಲೆ ನೀವು ಮುಖ್ಯ ಪರೀಕ್ಷೆ ಅಂತ ಮಾಡ್ತಾರೆ. ಅಲ್ಲಿ ಟಿಕ್ ಹಾಕೋದಿರಲ್ಲ, ಅಲ್ಲಿ ಬರೀಬೇಕು ನೀವು, ಮೇನ್ಸ್ ಅಂತ ಕರಿತೀವಿ ನಾವು. ಅದಾದಮೇಲೆ ನೆಕ್ಸ್ಟ್ 50 ಮಾರ್ಕ್ಸ್ ಇಂಟರ್ವ್ಯೂ ಇರುತ್ತೆ, ಸಂದರ್ಶನ ಅಂತಿರುತ್ತೆ. ಈ 3 ಪ್ರೊಸೆಸ್ ಆದಮೇಲೆ ನಿಮ್ಮದು ಫೈನಲ್ ರಿಸಲ್ಟ್. ಸೊ ಸುಮಾರು ಇದು 6 ತಿಂಗಳಲ್ಲಿ ಮುಗಿಯಲ್ಲ. ಪ್ರಿಲಿಮ್ಸ್ಗೆ 2-3 ತಿಂಗಳು ಬೇಕು, ಮುಂದೆ ಮೇನ್ಸ್ಗೆ ಒಂದು 2-3 ತಿಂಗಳು ಬೇಕು, ಇಂಟರ್ವ್ಯೂಗೆ ಒಂದು 2-3 ತಿಂಗಳು ಬೇಕು. ಸೊ ಒಂದು 8-9 ತಿಂಗಳು, ಕನಿಷ್ಠ 7-8 ತಿಂಗಳಂತರೂ ಸಮಯ ಹಿಡಿಯುತ್ತೆ ಈ ಪ್ರೊಸೆಸ್ ಮುಗಿಸೋದಕ್ಕೆ. ಬೇರೆ ಎಕ್ಸಾಮಲ್ಲಿ ಒಂದು ಎಕ್ಸಾಮ್ ಇರುತ್ತೆ, ಆಮೇಲೆ ರಿಸಲ್ಟ್ ಬಿಡ್ತಾರೆ, ಜೈ ಹಿಂದ್ ಜೈ ಕರ್ನಾಟಕ. ಬಟ್ KS ಹಂಗಲ್ಲ, ಭಾಳ ಸೀರಿಯಸ್ ತಗೊಳ್ಳಿ. KS ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕಾ, ನಾನೊಂದು ವಿಡಿಯೋ ಮಾಡೀನಿ. ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ನೋಡಿರಿ, ಲಿಂಕ್ ಕೊಟ್ಟಿರ್ತೀನಿ, ಅದು ನೋಡಿ ಡಿಟೇಲ್ ನೋಡಿರಿ. ಪ್ರಿಲಿಮ್ಸ್ ಎಕ್ಸಾಮ್ ಅಂದರೆ ಏನು, ಪೇಪರ್ 1ಅಲ್ಲಿ ಏನಿರುತ್ತೆ, ಪೇಪರ್ 2ದಲ್ಲಿ ಏನಿರುತ್ತೆ, ಪೇಪರ್ 1 ಸಿಲೆಬಸ್ಸು, ಪೇಪರ್ 2 ಸಿಲೆಬಸ್ ಹೆಂಗೆ ಕವರ್ ಮಾಡಬೇಕು, ಕನ್ನಡ ಮಾಧ್ಯಮದಲ್ಲಿ ಯಾವ ಬುಕ್ಕ ಓದಬೇಕು, ಇಂಗ್ಲೀಷ್ ಮಾಧ್ಯಮದವ್ರು ನೀವು ಯಾವ ಬುಕ್ಕ ಓದಬೇಕು, ನೆಕ್ಸ್ಟ್ ಮೇನ್ಸ್ಗೆ ಏನು ಸಿಲೆಬಸ್ ಇದೆ, GS ಪೇಪರ್ 1, ಪೇಪರ್ 2, ಪೇಪರ್ 3, ಪೇಪರ್ 4 ಅಂತ ಬರುತ್ತೆ, essay ಬರುತ್ತೆ. ಅದಕ್ಕೆ ಏನೇನು ಅದರಲ್ಲಿ ಏನೇನು ಸಿಲೆಬಸ್ ಇದೆ, ಡಿಟೇಲ್ಡ್ ಆಗಿದೆ, ಅದರಲ್ಲಿ ಏನೇನು ಸಿಲೆಬಸ್ ಇದೆ. ಆಮೇಲೆ ಅದಕ್ಕೆ ಯಾವ ಬುಕ್ಸ್ ಓದಬೇಕು ಕನ್ನಡ ಮಾಧ್ಯಮದಲ್ಲಿ, ಇಂಗ್ಲೀಷ್ ಮಾಧ್ಯಮದಲ್ಲಿ ಯಾವ ಬುಕ್ಸ್ ಓದಬೇಕು, ಮತ್ತು ಸಂದರ್ಶನ ಅಂದರೆ ಏನು, ಹೇಗಿರುತ್ತೆ, ಎಲ್ಲ ನಾನು ಡಿಟೇಲ್ ಚರ್ಚೆ ಮಾಡೀನಿ. ಸುಮಾರು ಒಂದು 20-25 ನಿಮಿಷದ ವಿಡಿಯೋ ಇದೆ. ಆ ವಿಡಿಯೋ ಲಿಂಕ್ ನಾನು ಕೆಳಗಡೆ ಕೊಟ್ಟಿನಿ, ದಯವಿಟ್ಟು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡಿರಿ. ಯಾರು KSಗೆ ಸೀರಿಯಸ್ ಇದ್ರಲ್ಲ, ಈ ಕ್ಷಣದಿಂದ ನೀವು ಪ್ರಿಪ್ರೇಷನ್ ಶುರು ಮಾಡಿ. ಯಾಕಂದರೆ ಎಷ್ಟು ಸಮಯ ಕೊಟ್ಟರು ಕಮ್ಮಿನೇ. ಸಾಗರ ಇದೆ, ಸಿಲೆಬಸ್ ಸಾಗರ ಅಂದರೆ ಸಾಗರ ಇದೆ, ಎಷ್ಟು ಮಾಡಿದ್ರೂ ಮುಗಿಯಲ್ಲ. ಸೊ ಅಂಥ ಸಂದರ್ಭದಲ್ಲಿ ಒಟ್ಟು ಟೈಮ್ ವೇಸ್ಟ್ ಮಾಡಬೇಡಿ, ಭಾಳ ಸೀರಿಯಸ್ ಆಗಿ. ಇದನ್ನು ಕೂಡ ಬೇರೆ ಬೇರೆ ಎಕ್ಸಾಮ್ ಥರ ಪಟಪಟ ಅಂತ ಮುಗಿಯುತ್ತೆ. ಓಕೆ, 3 ತಿಂಗಳಲ್ಲಿ ಮುಗಿಸೋಕ್ಕಾಗಲ್ಲ. ಯಾಕಂದರೆ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಆ 3 ಪ್ರೊಸೆಸ್ ಬೇಗ ಬೇಗ ಮುಗಿದಿದೆ. ನಿಮಗೆ ಗೊತ್ತಿರಲಿ, ಅವರು KPSC ಅವರು ತಮ್ಮ ಇತಿಹಾಸದಲ್ಲಿ ಕ್ಯಾಲೆಂಡರ್ ಬಿಟ್ಟಿದ್ದಿಲ್ಲ ಅವರು, ಬಟ್ ಈಗ ಕ್ಯಾಲೆಂಡರ್ ಬಿಟ್ಟಿದ್ದಾರೆ. KS ನೋಟಿಫಿಕೇಷನು, ಆಮೇಲೆ ಅದು ಯಾವಾಗ ಎಕ್ಸಾಮ್ ಮಾಡ್ತೀವಿ, ಯಾವಾಗ ಮೇನ್ಸ್ ಆಗುತ್ತೆ, ಯಾವಾಗ ಇಂಟರ್ವ್ಯೂ ಆಗುತ್ತೆ, ಎಲ್ಲ ಡೀಟೇಲ್ ಬಿಟ್ಟಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಬಟ್ ಅದನ್ನು ಬಿಟ್ಟಿದ್ದಾರಲ್ಲ, ಅದಕ್ಕೆ ಅನುಗುಣವಾಗಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಭಾಳ ಸೀರಿಯಸ್ ಆಗಿ ಓದಿ. ಮತ್ತು ನಿಮಗೆ ಏನಾದರೂ ನಿಮಗೆ ಅನಿಸಿದ್ರೆ ಕಮೆಂಟ್ ಹಾಕಿ ನೋಡೋಣ. ನಾನು ಸಾಧ್ಯ ಆದರೆ ಆ ಕಮೆಂಟ್ಗಳನ್ನು ನೋಡಿ ನಾನು ವಿಡಿಯೋ ಮಾಡ್ತೀನಿ, ಅದಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತೇನೆ. ಮುಂದಿನ ದಿನಗಳಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದಕ್ಕೆ ಸಂಬಂಧಪಟ್ಟಂಗೆ ಭಾಳಷ್ಟು ನಾನು ವಿಡಿಯೋಗಳು ಮಾಡ್ತಾನೆ ಹೋಗ್ತಿರ್ತೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್, ಧನ್ಯವಾದ.